होती तू शांत चित. ತಥಾಗತ ಗೌತಮ ಬುದ್ಧ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಂದಿಸುತ್ತಾ ಇವತ್ತು ಬುದ್ಧ ಪೂರ್ಣಿಮೆಯ ಪವಿತ್ರ ದಿನ. ಜಗತ್ತಿನಾದ್ಯಂತ ಬುದ್ಧ ಪೂರ್ಣಿಮೆಯನ್ನು ಆಚರಿಸುವಂತಹ ದಿನ. ಬುದ್ಧ ಪೂರ್ಣಿಮೆ ತಥಾಗತ ಗೌತಮ ಬುದ್ಧ ಜನ್ಮ ತಾಳಿದಂತಹ ಪರಿನಿಬ್ಬಾಣ ಹೊಂದಿದಂತಹ ಹಾಗೂ ಜ್ಞಾನೋದಯ ಆದಂಥ ಒಂದೇ ದಿನ ಬುದ್ಧ ಪೂರ್ಣಿಮೆ. ತಥಾಗತ ಗೌತಮ ಬುದ್ಧ ಇಡೀ ಜಗತ್ತಿಗೆ ಶಾಂತಿಯನ್ನು ತೋರಿ ದಯೆ, ಕರುಣೆ, ಅಹಿಂಸೆಯನ್ನು ತೋರಿದಂಥ ಮಹಾ ತತ್ವಜ್ಞಾನಿ. ಇಡೀ ಜಗತ್ತಿನ ಪ್ರಪ್ರಥಮ ಸಮಾಜ ಸುಧಾರಕ ಗೌತಮ ಬುದ್ಧ. ಇಡೀ ಜಗತ್ತಿನಲ್ಲಿ ಮೌಢ್ಯ, ಕಂದಾಚಾರವನ್ನು ನಿವಾರಣೆ ಮಾಡಿ ವಿಶೇಷವಾಗಿ ಸ್ತ್ರೀಯರಿಗೆ ವಿಶೇಷ ಸ್ಥಾನಮಾನವನ್ನು ನೀಡಿ ಬಿಕ್ಕುಗಳನ್ನಾಗಿ ಮಾಡಿ ಅವರ ವಿಮೋಚನೆಯ ಹರಿಕಾರರಾದಂಥ ಗೌತಮ ಬುದ್ಧ ಇಡೀ ಜಗತ್ತಿಗೆ ಮಾದರಿಯಾಗಿದ್ದರು. ಅಂತಹ ಗೌತಮ ಬುದ್ಧರ ವಿಚಾರ, ಜ್ಞಾನವನ್ನು ಅನೇಕ ದೇಶಗಳು ಧಮ್ಮಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧರ ಧಮ್ಮವನ್ನು ಇಡೀ ಜಗತ್ತಿಗೆ ಹೊಸ ಪರಿಭಾಷೆಯನ್ನು ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಈ ಈ ಈ ಈ ನಾಡಿನಲ್ಲಿದ್ದಂತಹ ಅನಕ್ಷರತೆ, ಮೌಢ್ಯ, ಕಂದಾಚಾರದ ಬಗ್ಗೆ ಸಂವಿಧಾನದ ಮೂಲಕ ವಿಮೋಚನೆಯನ್ನು ಮಾಡಿದ್ದಾರೆ ಮತ್ತು ಬುದ್ಧರ ಹೊಸ ದರ್ಶನವನ್ನು ತೋರಿದ್ದಾರೆ. ಈ ಈ ಈ ಭಾರತದಲ್ಲಿದ್ದಂತಹ ಏನು ಸ್ತ್ರೀಯರಿಗೆ ಇದ್ದಂಥ ಅಸಮಾನತೆ, ಸ್ತ್ರೀಯರು ದಡ್ಡರು, ಅವರಿಗೆ ವಿದ್ಯೆಯನ್ನು ಕೊಡೋಂಗಿಲ್ಲ ಅಂಥೇಳಿ ಋಗ್ವೇದದ 10ನೇ ಸೂಕ್ತದಲ್ಲಿ ಹೇಳಿದೆ. ಹಾಗೆ ಸ್ತ್ರೀಯರು ಗಂಡ ಸತ್ತ ಕೂಡಲೇ ಚಿತೆಗೆ ಹೋಗಬೇಕು ಅಂತೇಳಿ ಅಥರ್ವಣ ವೇದದಲ್ಲಿ ಬರೆದುಕೊಂಡಿದ್ದಾರೆ. ಹಾಗೆ ಸ್ತ್ರೀಯರಿಗೆ ಹಕ್ಕುಗಳಿಲ್ಲ ಅಂಥೇಳಿ ಯಜುರ್ವೇದ ಹೇಳ್ತದೆ. ಇವತ್ತಿಗೂ ಕೂಡ ಹಿಂದೂ ಧರ್ಮದಲ್ಲಿ ಅವರು ಪೂಜಾರಿಗಳಾಗಂಗಿಲ್ಲ, ಪುರೋಹಿತರಾಗಂಗಿಲ್ಲ. ಆ ದಿನ 2500 ವರ್ಷಗಳ ಹಿಂದೆ, ಅಂದರೆ ಯೇಸು ಕ್ರಿಸ್ತರ ಜನ್ಮ ತಾಳೋದಕ್ಕಿಂತ 500 ವರ್ಷಗಳ ಹಿಂದೆ ಗೌತಮ ಬುದ್ಧ ಸಹಸ್ರಾರು ಮಹಿಳೆಯರಿಗೆ ಬಿಕ್ಕು ಸಂಘಕ್ಕೆ ಸೇರಿಸಿ ಎಲ್ಲ ಜಾತಿ ಧರ್ಮದವ್ರನ್ನ ಒಂದು ಕಡೆ ಸೇರಿಸಿ ಇಡೀ ಜಾತಿ ನಿರ್ಮೂಲನೆ ಬಗ್ಗೆ ಮತ್ತು ಈ ದೇಶಕ್ಕೆ ಶಾಂತಿ, ಅಹಿಂಸೆಯನ್ನು ತೋರ್ತಂಥ ಈ ಜಗತ್ತಿನ ಪ್ರಪ್ರಥಮ ಮಹಾನ್ ಸಮಾಜ ಸುಧಾರಕ ಅಂದರೆ ಗೌತಮ ಬುದ್ಧ. ಗೌತಮ ಬುದ್ಧ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಜ್ಞಾನದ ತುತ್ತ ತುದಿ. ವೈಜ್ಞಾನಿಕವಾಗಿ ಈ ದೇಶವನ್ನು ಶಾಂತಿಯಿಂದ ಇಡೀ ಎಲ್ಲ ಜೀವಚರ ಪ್ರಾಣಿಗಳು ಅಥವಾ ಎಲ್ಲ ಜೀವಪರವಾದಂಥ ಸಿದ್ಧಾಂತವನ್ನು ಮತ್ತು ಸಕಲ ಜೀವರಾಶಿಗಳಿಗೂ ಕೂಡ ಹಕ್ಕುಗಳು ಮತ್ತು ಬದುಕಬಹುದು ಈ ಭೂಮಿ ಮೇಲೆ ಅನ್ನೋ ಸಮಾನತೆ, ಸ್ವಾತಂತ್ರ್ಯ, ಸಹೋದರತೆಯನ್ನು ಸಾರಿದಂಥ ಗೌತಮ ಬುದ್ಧ ಅವರ ವಿಚಾರದಲ್ಲಿ ಇಡೀ ಜೀವನವನ್ನು
ಪಾವನಗೊಳಿಸಿ ಸಂವಿಧಾನದಲ್ಲಿ ಅನೇಕ ಅವಕಾಶಗಳನ್ನು ಇಟ್ಟಂಥ ಬಾಬಾ ಸಾಹೇಬರನ್ನು, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನು ಕೂಡ ಇವತ್ತು ನೆನ್ಕೊಬೇಕಾಗಿದೆ. ತಥಾಗತ ಗೌತಮ ಬುದ್ಧ, ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರು, ಜಗಜ್ಯೋತಿ ಬಸವಣ್ಣ ಇಂತಹ ಸಮಾಜ ಸುಧಾರಕರನ್ನು ಇವತ್ತು ನೆನೆಯುವಂತಹ ಪವಿತ್ರ ದಿನ. ಗೌತಮ ಬುದ್ಧ ವೈಷಮ್ಯ ದ್ವೇಷವನ್ನು ಪ್ರೀತಿಯಿಂದ ಗೆಲ್ಲಬಹುದು, ಕಷ್ಟವನ್ನು ಧೈರ್ಯದಿಂದ ಎದುರಿಸ್ಬೋದು, ಹಾಗೆಯೇ ಅಜ್ಞಾನವನ್ನು ಜ್ಞಾನದಿಂದ ಗೆಲ್ಲಬಹುದು ಅಂತ ಇಡೀ ಮಾನವ ಜಾತಿಗೆ ಅನೇಕ ಧಮ್ಮವನ್ನು ಹೇಳ್ಕೊಟ್ಟಂತಹ ಗೌತಮ ಬುದ್ಧ ಇವತ್ತು ಪ್ರಸ್ತುತ ಯುದ್ಧ ಬೇಡ ಬುದ್ಧ ಬೇಕು ಅಂತ ಇವತ್ತಿನ ದಿನಮಾನದಲ್ಲಿ ಏನು ಯುದ್ಧಗಳು ಅಂತ ಜರುಗುವಂಥ ಸಂದರ್ಭದಲ್ಲಿ ಬುದ್ಧನನ್ನು ನೆನೆಯಬೇಕಾಗಿದೆ. ಬುದ್ಧ ಪೂರ್ಣಿಮೆ ಇವತ್ತು ಇಡೀ ಜಗತ್ತಿನ ಎಲ್ಲ ಮಾನವರಿಗೂ, ಎಲ್ಲ ಜೀವರಾಶಿಗಳಿಗೂ ಇವತ್ತು ಬೆಳಕನ್ನು ತಂದುಕೊಟ್ಟಂಥ ಗೌತಮ ಬುದ್ಧರ ಪವಿತ್ರ ದಿನ. ಈ ಬುದ್ಧ ಪೂರ್ಣಿಮೆಯ ದಿನ ಒಂದು ವಿಸ್ಮಯ. ಬುದ್ಧರವರು ಜನ್ಮ ತಾಳದಂಥದ್ದು, ಅವರು ಬೋಧಿಯನ್ನು ಪಡೆದಂಥದ್ದು, ಅವರು ಪರಿನಿಬ್ಬಾಣ ಹೊಂದಿದಂತಹ ಒಂದು ದಿನ ಅದು ಬುದ್ಧ ಪೂರ್ಣಿಮೆಯ ದಿನ. ಬುದ್ಧರ ಏನು ಪರಿನಿಬ್ಬಾಣ ಹೊಂದಂಥ ದಿನವನ್ನು ಪರಿನಿಬ್ಬಾಣ ಅಂತ ನಾವು ಕರೀತೇವೆ. ಅದು ಬೌದ್ಧ ಪದ. ಪರಿನಿರ್ವಾಣ ಅಂದರೆ ಸಂಸ್ಕೃತ ಪದ, ಇಂಗ್ಲೀಷ್ನಲ್ಲಿ ಲಿಬರೇಷನ್ ಅಂತ ಕರೀತಾರೆ. ಅವರ ಅಷ್ಟಮಾರ್ಗಗಳು ಇಡೀ ಜಗತ್ತಿನ ಪ್ರಖ್ಯಾತವಾಗಿದೆ, ಮಾನವ ಕಲ್ಯಾಣಕ್ಕೆ ಒಂದು ನಾಂದಿಯಾಗಿದೆ. ಆದ್ದರಿಂದ ಬುದ್ಧ ಪೂರ್ಣಿಮೆಯನ್ನು ಇವತ್ತು ನಾಗಸೇನೆಯಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯ ಒಂದು ಅಧೀನದಲ್ಲಿ ಅಥವಾ ಕನ್ನಡ ಸಂಸ್ಕೃತಿ ಇಲಾಖೆ ಸಂಘಟಿಸಿದಂಥ ಎಲ್ಲ ಸಂಘಟನೆಗಳು ಸೇರಿ ನಾಗಸೇನೆ ಮಂದಿರದಲ್ಲಿ ಇವತ್ತು ಈ ಕಾರ್ಯಕ್ರಮ ಜರುಗಿದೆ. ಸರ್ಕಾರ ಇವತ್ತು ಇಲ್ಲಿ ನಾಗಸೇನೆಯಲ್ಲಿ ಅತ್ಯಂತ ಎಲ್ಲ ಬಿಕ್ಕುಗಳನ್ನು ಕರೆಸಿ ಈ ಕಾರ್ಯಕ್ರಮವನ್ನು ನಡೆಸಿರೋ ಅಂಥದ್ದು ಅತ್ಯಂತ ಸ್ವಾಗತಾರ್ಹ, ಅಭಿನಂದನಾರ್ಹ. ಮತ್ತು ಸರ್ಕಾರ ಬುದ್ಧ ಪೂರ್ಣಿಮೆಯನ್ನು ಆಚರಿಸ್ತಾ ಇರುವಂಥದ್ದು ಇದು ಎರಡನೇ ವರ್ಷ ಮತ್ತು ಎಲ್ಲ ಸಂಘಟನೆಗಳಿಗೆ ಆಹ್ವಾನವನ್ನು ಕೊಟ್ಟು ಅತ್ಯಂತ ಯಶಸ್ವಿಯಾಗಿ ಇವತ್ತು ನಡೆಸಿದೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ಅಭಿನಂದಿಸೋದ್ರ ಮೂಲಕ ಇಡೀ ಬುದ್ಧ ಪೂರ್ಣಿಮೆ ಒಂದು ಎಲ್ಲ ಸಮಸ್ತ ಜನರಿಗೂ ಬುದ್ಧ ಪೂರ್ಣಿಮೆಯ ಶುಭಾಶಯನ ಈ ಮೂಲಕ ಕೋರ್ತಾ ಇದ್ದೀವಿ. ಜೊತೆಗೆ ದಲಿತ ಸಂಘಟನೆಗಳ ಒತ್ತಾಯದ ಮೇರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಬುದ್ಧ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡೋದಕ್ಕೆ ಮನಸ್ಸು ಮಾಡಿರೋದ್ರಿಂದ ಸರ್ಕಾರವನ್ನು ಸ್ವಾಗತಿಸಿ ಅಭಿನಂದಿಸ್ತೇವೆ.